ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮೀಶೋ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಅಕೌಂಟ್ನಿಂದ ಬೇರೆಯವರಿಗೆ ನಾವು ಏನಾದರೂ ಬುಕಿಂಗ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ಬೇರೆಯವ್ರಿಗೆ ಅಂದರೆ ಬೇರೆ ಫೋನ್ ನಂಬರ್ಗೆ ಇರ್ಬೋದು, ಅಥವಾ ಬೇರೆ ಡೆಲಿವರಿ ಅಡ್ರೆಸ್ಗೆ ಇರ್ಬೋದು, ಅಥವಾ ಬೇರೆ ನಾವು ನಮ್ಮ ಊರಲ್ಲಿ ಇದ್ಕೊಂಡು ಬೇರೆ ಊರಿನವ್ರಿಗೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ಗೆ ಬೇರೆ ಒಂದು ಸ್ಥಳದಲ್ಲಿ ಇರುವಂಥವ್ರಿಗೆ ಯಾವ ರೀತಿ ನಾವು ಬುಕಿಂಗ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನಾವು ಮೀಶೋ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಡೆಲಿವರಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಅದನ್ನೆಲ್ಲ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಂತ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಮೀಶೋ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮೀಶೋ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಬುಕಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು, ಇದು ಸುಮ್ಮನೆ ಜನರಲ್ ಆಗಿ ನಿಮಗೆ ತೋರಿಸೋದಕ್ಕೆ ಅಂತ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಸೈಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಬೈ ನೌ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಈ ರೀತಿ ನೋಡ್ಬೋದು, ನಿಮ್ಮ ಒಂದು ಅಡ್ರೆಸ್ನ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಪ್ರಾಡಕ್ಟ್ ಇದೆ, ಕೆಳಗಡೆ ಇಲ್ಲಿ ಡೆಲಿವರಿ ಅಡ್ರೆಸ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಫೋನ್ ನಂಬರ್ ಹಾಗೂ ಡೆಲಿವರಿ ಅಡ್ರೆಸ್ಸು, ನಮ್ಮ ಪಿನ್ ಕೋಡ್ ಎಲ್ಲವನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಈಗ ನಾವು ಏನು ಮಾಡ್ಬೇಕಂದ್ರೆ, ಮುಂದ್ಗಡೆ ಚೇಂಜ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಬೇರೆಯವರಿಗೆ ಬುಕಿಂಗ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಡಿಫಾಲ್ಟ್ ಅಡ್ರೆಸ್ ಬಿಟ್ಟು ಬೇರೆ ಅಡ್ರೆಸ್ಗೆ ಮಾಡ್ತಾ ಇದ್ರೆ ಚೇಂಜ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಈ ಒಂದು ಇದೇ ಅಡ್ರೆಸ್ನಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅಥವಾ ಫೋನ್ ನಂಬರ್ನ ಬದಲಾವಣೆ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಇರುವಂಥ ಅಡ್ರೆಸ್ನಲ್ಲಿ ಅಥವಾ ವಿಳಾಸದಲ್ಲಿ ನೀವು ಏನಾದರೂ ಬದಲಾವಣೆ ಮಾಡಿಬಿಟ್ಟು ಮರಳಿ ಸೇವ್ ಮಾಡಬಹುದು. ಅಥವಾ ಇನ್ನು ಬೇರೆ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಬೇರೆಯವರಿಗೆ ಅಥವಾ ಬೇರೆ ಸಿಟಿನಲ್ಲಿ ಬೇರೆ ಊರಲ್ಲಿ ಇರೋರಿಗೆ ಮಾಡ್ತಾ ಇದೀವಿ ಅಂದರೆ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಹೆಸರು ಹಾಗೂ ಕಾಂಟ್ಯಾಕ್ಟ್ ನಂಬರ್ನ ಮೊದಲು ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿ ಲೊಕೇಶನ್ ಅದು ಆಟೋಮೆಟಿಕ್ ಆಗಿ ತಗೊಳ್ತಾ ಇದೆ. ಇಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಪಿನ್ ಕೋಡ್ ಅಂತ ಏನು ಮೇಲ್ಗಡೆ ಇಲ್ಲಿ ಆಪ್ಷನ್ ಇದೆ, ಪಿನ್ ಕೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಿನ್ ಕೋಡ್ನ ಚೇಂಜ್ ಮಾಡಿ. ಯಾಕೆಂದರೆ ನೀವು ಬೇರೆಯವರು ಒಂದು ಬೇರೆ ಸ್ಥಳದಲ್ಲಿ ಇರೋರಿಗೆ ಬುಕಿಂಗ್ ಮಾಡ್ತಾ ಇದ್ದೀರಾ. ನಂತರದಲ್ಲಿ ಪಿನ್ ಕೋಡ್ನ ಚೇಂಜ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಅಡ್ರೆಸ್ ಅಥವಾ ಪ್ಲೇಸ್ನ ಹಾಕಿಬಿಟ್ಟು ಸೇವ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಅಡ್ರೆಸ್ ಅನ್ನೋದು ಇಲ್ಲಿ ಬದಲಾವಣೆ ಆಗಿದೆ. ನೋಡ್ಬೋದು, ಫೋನ್ ನಂಬರ್ ಹಾಗೂ ಅಡ್ರೆಸ್ ಇಲ್ಲಿ ಬದಲಾವಣೆ ಆಗಿದೆ. ಇಲ್ಲಿ ಚೇಂಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನೀವು ಅದೇ ಮೊದಲಿನ ಅಡ್ರೆಸ್ನೇ ಮಾಡ್ಕೋಬಹುದು, ಅಥವಾ ನೀವು ಯಾವುದೇ ಈ ಎರಡರಲ್ಲಿ ಯಾವುದೇ ಅಡ್ರೆಸ್ಗೆ ಬುಕಿಂಗ್ ಮಾಡಬಹುದು. ಇಲ್ಲಿ ನೋಡಿ, ಮೊದಲಿನ ಓಲ್ಡ್ ಅಡ್ರೆಸ್ಗೆ ನಾವು ಡೆಲಿವರಿ ಟು ದಿಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ತೀನಿ, ಅಥವಾ ನೀವು ಹೊಸ ಅಡ್ರೆಸ್ಗೆ ಬೇಕಾದರೆ ಹೊಸ ಅಡ್ರೆಸ್ಗೆ ಮಾಡ್ಬೋದು. ಈಗ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು. ಈ ರೀತಿ ನೀವು ಯಾವುದೇ ಬೇರೆ ಅಡ್ರೆಸ್ಗೆ ನಿಮ್ಮ ಒಂದು ಮೀಶೋ ಆ್ಯಪ್ನಿಂದ ಯಾವುದೇ ಒಂದು ಆರ್ಡರ್ನ ಬುಕಿಂಗ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.